ನಮಸ್ಕಾರ. ಈ ನ್ಯೂಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ನ್ಯೂಸ್ ಟಿವಿಯ ಡಾಕ್ಟರ್ ಲೈವ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ವಿಶೇಷವಾಗಿ ಒಬ್ಬ ಅತಿಥಿಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಅದೇನಂತಂದರೆ, ಈಗ ನಮ್ಮ ಭಾಗದಲ್ಲಿ ಮತ್ತು ಬೇರೆ ಬೇರೆ ಎಲ್ಲ ಕೂಡ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಬಂಜೇತನ ನಿವಾರಣೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡೋದಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಇವತ್ತು ಸಾಕಷ್ಟು ಜನ ನಮ್ಮ ಏನು ಫುಡ್ ಇರ್ಬೋದು, ಬೇರೆ ಬೇರೆ ಇದರಲ್ಲೆಲ್ಲ ಕೂಡ ಇರ್ಬೋದು, ಇಂಥ ಸಂದರ್ಭದಲ್ಲಿ ಈ ಬಂಜೇತನ ಹೆಚ್ಚು ಆಗ್ತಾ ಇರೋವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಅದಕ್ಕೆ ನಿವಾರಣೆ ಹೇಗೆ, ಏನೆಲ್ಲ ಟ್ರೀಟ್ಮೆಂಟ್ನ ತಗೊಳ್ಬೇಕು ಅನ್ನೋಂಥ ವಿಚಾರದಲ್ಲಿ ನಾವು ಇವತ್ತು ಡಾಕ್ಟರ್ ದೀಪ್ತಿ ಅವ್ರನ್ನ ಮಾತಾಡಿಸೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾವು ಇವತ್ತು ನಿಮ್ಮನ್ನೆಲ್ಲ ಕೂಡ ಕರೀತಾ ಇದ್ದೀವಿ. ಸೊ ಮೊಟ್ಟ ಮೊದಲಿಗೆ ಡಾಕ್ಟರ್ ದೀಪ್ತಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ತೆ ವೀಕ್ಷಕರೇ, ನಿಮಗೆಲ್ಲ ಕೂಡ ಗೊತ್ತಿದೆ, ಈಗಾಗಲೇ ನಾವು ಇವತ್ತು ಬಂಜೇತನ ನಿವಾರಣೆಗೆ ಸಂಬಂಧಪಟ್ಟಂತೆ ಮತ್ತು ಬಂಜೇತನ ಹೇಗೆ ಬರುತ್ತೆ, ಬರೀ ಮಹಿಳೆಯರಿಗೆ ಮಾತ್ರ ಬರುತ್ತಾ ಅಥವಾ ಪುರುಷರಲ್ಲೂ ಕೂಡ ಈ ಬಂಜೇತನ ಕಾಣಿಸ್ಕೊಳ್ಳುತ್ತಾ ಅನ್ನುವಂಥ ವಿಚಾರದ ಬಗ್ಗೆ ಡಾಕ್ಟರ್ ದೀಪ್ತಿ ಅವ್ರ ಜೊತೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸರ್ ಡಾಕ್ಟ್ರೇ, ಈಗ ಮೊಟ್ಟ ಮೊದಲಿಗೆ ನಾನು ಈ ಬಂಜೇತನ, ಪ್ರಮುಖವಾಗಿ ಬಂಜೇತನ ಕಾರಣ ಏನು, ಬಂಜೇತನ ಹೇಗೆ ಬರುತ್ತೆ ಅನ್ನೋಂಥದ್ದನ್ನ ಪ್ರಶ್ನೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಬಂಜೇತನ ಅನ್ನೋದು ಮುಂಚಿನ ಕಾಲದಲ್ಲಿ ಏನು ಅನ್ಕೊಂತಿದ್ರು, ಒಂದು ಹೆಣ್ಮಗಳಿಗೆ ಮಕ್ಕಳಾಗಲಿಲ್ಲ ಅಂದರೆ ಅವಳಿಂದಾನೇ ತೊಂದರೆ, ಹೆಣ್ಮಕ್ಳನ್ನೇ ಬಂಜೆ ಅಂತ ಇದ್ರೆ ಹೊರತು ಪುರುಷರಲ್ಲಿ ತೊಂದರೆ ಇದೆ ಅಂತ ಅನ್ಕೊತಾನೆ ಇರಲಿಲ್ಲ. ಬಟ್ ಆ ಥರ ಅಲ್ಲ. ಸೊ ಇನ್ಫರ್ಟಿಲಿಟಿ ಅಂತ ಬಂದಾಗ, ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಅಂತ ಬಂದಾಗ 30% ಮಹಿಳೆಯರು ಇದ್ದರೆ 30% ಮೇಲ್ ಕಾಸಸ್ ಇರುತ್ತೆ. ಅಂದರೆ ಪುರುಷರಿಂದ 30% ಇರುತ್ತೆ. ಇನ್ನು 30% ಕಂಬೈನ್ಡ್ ಇರುತ್ತೆ. ಮತ್ತು ಇನ್ನು 10% ಅನ್ಎಕ್ಸ್ಪ್ಲೇನ್ಡ್ ಇರುತ್ತೆ. ಸೊ ಬಂಜೇತನ ಅನ್ನೋದು ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಅಲ್ಲ. ಸೊ ಬರೀ ಬಂಜೇತನ ಅನ್ನೋದು ಹೆಣ್ಮಕ್ಳಿಂದ ಮಾತ್ರ ಅಂದ್ಬಿಟ್ಟು ಗಂಡಸರು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಬಟ್ ಆ ಥರ ಅಲ್ಲ. ಇಟ್ ಈಸ್ ಅ ಕಪಲ್ ವಿಚ್ ಇಸ್ ಇನ್ಫರ್ಟೈಲ್. ಸೊ ಇನ್ಫರ್ಟಿಲಿಟಿ ಅನ್ನೋದು ಕಪಲ್ದು, ಬರೀ ಹೆಣ್ಮಕ್ಳದ್ದು ಮಾತ್ರ ಅಲ್ಲ. ಸೊ ಮೇಡಮ್, ಈಗ ಬಂಜೇತನ ಯಾವ ಹಂತದಲ್ಲಿ ಇದನ್ನು ಡಿಸೈಡ್ ಮಾಡ್ತಾರೆ, ಇವ್ರಿಗೆ ಇನ್ನು ಮುಂದೆ ಮಕ್ಕಳಾಗೋದಿಲ್ಲ ಅಂಥೇಳಿ ಯಾವ ಹಂತದಲ್ಲಿ ಅವ್ರನ್ನ ನೀವು ಡಿಸೈಡ್ ಮಾಡ್ತೀರಾ ಅಥವಾ ಅವ್ರು ತಿಳಿಸ್ತೀರಾ ಅಂತ? ಸೊ ಇವಾಗ ನಮಗೆ ಹೆಣ್ಮಕ್ಳು ಬರ್ತಾರೆ, ಮದುವೆ ಆಗಿ ಇನ್ನೂ ಒಂದು 2-3 ತಿಂಗಳಾಗಿರಲ್ಲ, ನಮಗೆ ಇನ್ನೂ ಮಕ್ಕಳಾಗಲಿಲ್ಲ ಮೇಡಮ್, ಇನ್ನೂ ಇಲ್ಲ ಒಂದು 4-5 ತಿಂಗಳಾಗಿರುತ್ತಿಲ್ಲ ಅಂದರೆ ಇನ್ನೂ ಮಕ್ಕಳಾಗಲಿಲ್ಲ ಅಂತ ಕರ್ಕೊಂಬರ್ತಾರೆ. ಸೊ ಬಂಜೇತನ ಅನ್ನೋದು ಯಾವಾಗ ಹೇಳ್ತೀವಿ ಅಂದರೆ, ಒಂದು ಕಪಲ್ಲು ಅವ್ರಿಗೆ ಮದುವೆ ಆಗಿ 1 ವರ್ಷ ಏನು ಪ್ರಿಕಾಷನ್ಸ್ ಯೂಸ್ ಮಾಡ್ದಿರಾ, ಅಂದರೆ ಕಾಂಡೋಮ್ಸ್ ಆಗಲಿ, ಇಲ್ಲ ಮಕ್ಕಳಾಗ್ದಿರ ಟ್ಯಾಬ್ಲೆಟ್ಸ್ ಆಗಲಿ, ಇಲ್ಲ ಬೇರೆ ಏನು ಉಪಯೋಗಿಸ್ದಿರಾ, ಸೊ ಅವರು ಒಂದು ಮಗು ಆಗೋದಕ್ಕೆ ಪ್ರಯತ್ನ ಪಟ್ಟು ಅವರು ಸಂಭೋಗ ಮಾಡಿದ್ರು, ಅವ್ರಿಗೆ ಮಕ್ಕಳಾಗಿಲ್ಲ ಅಂದರೆ ಆವಾಗ ನಾವು ಅವ್ರನ್ನ ಬಂಜೇತನ ಅಂತ, ಇನ್ಫರ್ಟಿಲಿಟಿ ಅಂತ ಲೇಬಲ್ ಮಾಡ್ತೀವಿ. ಎಸ್ ಮೇಡಮ್, ಈಗಾಗಲೇ ನೀವು ಹೇಳಿದ್ರಿ ಬಂಜೇತನ ಅನ್ನೋಂಥದ್ದು ಬರೀ ಮಹಿಳೆಯರಲ್ಲಿ ಮಾತ್ರ ಬರ್ತದೆ ಅನ್ನೋಂಥ ಏನು ಜನರಿಗೆ ಮನೋಭಾವನೆ ಇತ್ತು, ಹಾಗಲ್ಲ, ಇಬ್ಬರೂ ಕೂಡ ಕಾರಣರಾಗಿರ್ತಾರೆ ಅಂತ. ಸೊ ಮೊಟ್ಟ ಮೊದಲಿಗೆ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ ಮೇಡಮ್, ಮಹಿಳೆಯರಲ್ಲಿ ಬಂಜೇತನ ಬರೋದಾದರೆ ಅದು ಹೇಗೆ ಅಂತ ಹೇಳ್ತೀನಿ. ಸೊ ಇನ್ಫರ್ಟಿಲಿಟಿ ಅನ್ನೋದು ಹೆಣ್ಮಕ್ಳಿಗೆ ಬರುತ್ತೆ ಅಂದರೆ, ಸೊ ಫೀಮೇಲ್ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಇಸ್ ಅರೌಂಡ್ 30%. ಸೊ ಒಂದು ಮಹಿಳೆಯಲ್ಲಿ ಇನ್ಫರ್ಟಿಲಿಟಿ ಕಾಸಸ್ ಏನು ಅಂತ ನೋಡಿದಾಗ, ಇವಾಗ ಮಹಿಳೆಯರಲ್ಲಿ ಒಂದು ಗರ್ಭಕೋಶ ಇರುತ್ತೆ, 2 ಕಡೆನೂ ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ, ಮತ್ತು ಮೊಟ್ಟೆ ಉತ್ಪತ್ತಿ ಮಾಡೋದು ಅಂಡಾಶಯ ಅಂತ ಹೇಳ್ತೀವಿ. ಸೊ ಇದರಲ್ಲೇ ರೀಸನ್ಸ್ ಇರಬೇಕು ಕಾಸಸ್ ಆಫ್ ಇನ್ಫರ್ಟಿಲಿಟಿಗೆ. ಸೊ ಗರ್ಭಕೋಶದ ಬಂದಾಗ, ಇವಾಗ ಗರ್ಭಕೋಶದಲ್ಲಿ ಒಂದು ಗಡ್ಡೆ ಇರ್ಬೋದು, ಇಲ್ಲ ಗರ್ಭಕೋಶದಲ್ಲೇ ಅನಾಮಲೀಸ್ ಆಫ್ ದ ಯೂಟ್ರಸ್ ಅಂತ ಹೇಳ್ತೀವಿ. ಸೊ ಗರ್ಭಕೋಶನೇ ಸರಿ ಹುಟ್ಟಿಲ್ಲದೆ ಇರ್ಬೋದು, ಒಬ್ಬೊಬ್ರು ಗರ್ಭಕೋಶನೇ ಹುಟ್ಟಿರಲ್ಲ, ಅವ್ರಿಗೆ MRKH ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅವ್ರಿಗೂ ಇನ್ಫರ್ಟಿಲಿಟಿ ಇರುತ್ತೆ. ಮತ್ತು ಇಲ್ಲಾಂದರೆ ಗರ್ಭಕೋಶ, 2 ಗರ್ಭಕೋಶ, ಬೈಕಾರ್ನೇಟ್ ಯೂಟ್ರಸ್ ಇರ್ಬೋದು, ಇಲ್ಲ ಗರ್ಭಕೋಶದಲ್ಲಿ ಗಡ್ಡೆ ಇರ್ಬೋದು, ಇವೆಲ್ಲ ಅನಾಮಲೀಸ್ ಆಫ್ ದ ಯೂಟ್ರಸ್ ಅಂತ ಹೇಳ್ತೀವಿ. ಯೂಟ್ರೈನ್ ಕಾಸಸ್ಗೆ ಬಂದಾಗ, ಸೊ ಗರ್ಭಕೋಶದಲ್ಲಿ ಗಡ್ಡೆ, ಫೈಬ್ರಾಯ್ಡ್ಸ್ ಇನ್ ದ ಯೂಟ್ರಸ್, ಯೂಟ್ರೈನ್ ಅನಾಮಲೀಸ್, ಮತ್ತು ಗರ್ಭಕೋಶದ ಲೈನಿಂಗ್ ಅಂದರೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯಮಲ್ಲಿ ತೊಂದರೆ ಇದ್ದರೂ ಮಗು ಆಗೋದಿಲ್ಲ, ಬಿಕಾಸ್ ಎಂಡೋಮೆಟ್ರಿಯಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕನ್ಸೆಪ್ಷನ್. ಸೊ ಹಾಗಾಗಿ ಗರ್ಭಕೋಶದ ಲೈನಿಂಗ್ ಏನಾದರೂ ತೊಂದರೆ ಆಗಿರ್ಬೋದು, ಸೊ ದಟ್ ಈಸ್ ಎಂಡೋಮೆಟ್ರಿಯಲ್ ಕಾಸಸ್. ಸೊ ಮತ್ತು ಇಲ್ಲಾಂದರೆ ಇನ್ಫೆಕ್ಷನ್ ಇರ್ಬೋದು, ಸೊ ಗರ್ಭಕೋಶದ ಇನ್ಫೆಕ್ಷನ್ನು, ಇವೆಲ್ಲ ಕಾಸಸ್ಸಿಂದ ಅವ್ರಿಗೆ ಬಂಜೇತನ ಬರುತ್ತೆ. ಇನ್ನು ಟ್ಯೂಬ್ಸಿಗೆ ಬಂದಾಗ ಟ್ಯೂಬಲ್ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಟ್ಯೂಬಲ್ ಕಾಸಸ್ ಏನಂದರೆ, ಇವಾಗ ಏನಂದರೆ ಅವ್ರು ತಿಂಗಳು ಮುಟ್ಟಾಗ್ತಾ ಇದ್ದಾರೆ ಅಂದರೆ, ಒಂದು 12th 13th ಡೇಗೆ ಎಗ್ ರಿಲೀಸ್ ಆಗುತ್ತೆ, ಅಂದರೆ ಮೊಟ್ಟೆ ರಿಲೀಸ್ ಆಗಿ ಟ್ಯೂಬಿಗೆ ಬರುತ್ತೆ. ಟ್ಯೂಬಲ್ಲೇ ಅವರು ಮೊಟ್ಟೆ ಮತ್ತು ವೀರಾನು ಸೇರಿ ಭ್ರೂಣ ಆಗೋದು. ಸೊ ಟ್ಯೂಬು ಓಪನ್ ಇರಬೇಕು, ಬ್ಲಾಕ್ ಇರಬಾರ್ದು.
ಸೊ ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದ್ರೂ ಬಂಜೆತನ ಆಗುತ್ತೆ. ಸೊ ಟ್ಯೂಬಲ್ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಕಾಮನೆಸ್ಟ್ ಕಾಸಸ್ ಇನ್ಫೆಕ್ಷನ್. ಸೊ ಟ್ಯೂಬ್ ಬ್ಲಾಕ್ ಆಗೋದು ಇನ್ಫೆಕ್ಷನಿಂದ. ಸೊ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಅಂದರೆ ಟಿ ಬಿ ಕಾಯಿಲೆ, ಇಲ್ಲ ಎನಿ ಕ್ಲೆಮೇಡಿಯಲ್ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಿಂದ ಟ್ಯೂಬ್ ಬ್ಲಾಕ್ ಆಗಿದ್ದರೆ ಆಗ ಅವ್ರಿಗೆ ಬಂಜೆತನ ಕಾಡುತ್ತೆ. ಸೊ ಇನ್ನೊಂದು ಇವಾಗ ಗರ್ಭದ ಕಾಸ್ ಆಯಿತು, ಟ್ಯೂಬಲ್ ಕಾಸ್ ಆಯಿತು. ಇನ್ನು ಒವೇರಿಯನ್ ಕಾಸಸ್. ಒವೇರಿಯನ್ ಅಂದರೆ ಅಂಡಾಶಯದ ತೊಂದರೆಗಳು. ಸೊ ಅಂಡಾಶಯದಲ್ಲೇ ಮೊಟ್ಟೆ ರಿಲೀಸ್ ಆಗೋದು. ಸೊ ಅಂಡಾಶಯದ ಕಾಸಿಗೆ ಬಂದಾಗ ಸೊ ಇಟ್ ಕುಡ್ ಬಿ ಏಜ್ ರಿಲೇಟೆಡ್. ಸೊ ಒಂದು ಅಂಡಾಶಯದಲ್ಲೇ ಅವ್ರ ಮೊಟ್ಟೆಗಳು ಅವ್ರ ತಾಯಿ ಗರ್ಭದಲ್ಲಿದ್ದಾಗೆ ಅವ್ರಿಗೆ ಮೊಟ್ಟೆ ಪ್ರೊಡಕ್ಷನ್ ಶುರು ಆಗಿರುತ್ತೆ. ಸೊ ಏಜ್ ಆಗ್ತಾ ಆಗ್ತಾ ನಂಬರ್ ಆಫ್ ಎಗ್ಸು, ಕ್ವಾಲಿಟಿ ಆಫ್ ದ ಎಗ್ಸು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. 35 ವರ್ಷದ ಆದ ನಂತರ ಮೊಟ್ಟೆ ಕ್ವಾಲಿಟಿ ಮತ್ತು ನಂಬರ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒವೇರಿಯನ್ ರಿಸರ್ವ್ ಅಂದರೆ ಎಷ್ಟು ಮೊಟ್ಟೆಗಳಿದೆ, ಕ್ವಾಲಿಟಿ ಹೆಂಗಿದೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಡ್ವಾನ್ಸ್ಡ್ ಏಜಲ್ಲೇ ಒವೇರಿಯನ್ ಕಾಸ್ ಆಫ್ ಇನ್ಫರ್ಟಿಲಿಟಿ ಆಗುತ್ತೆ. ಮತ್ತು ಇನ್ನೊಂದು PCOS ಅಂತ ತುಂಬ ಕಾಮನ್ ಕಾಸ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಹೆಣ್ಮಗಳು ಬರ್ತಾಳೆ, ನಂಗೆ PCOD ಇದೆ ಮೇಡಮ್, ನನಗೆ ಅದಕ್ಕೆ ಮಕ್ಕಳಾಗ್ತಾ ಇಲ್ಲ ಅಂತ. PCOD ಅಂದರೆ ಏನು? ಸೊ ನೀರಿನ ಗುಳ್ಳೆಗಳಿರುತ್ತೆ. ಏನಂದರೆ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ನಮ್ಮಲ್ಲೆಲ್ಲ ಒಂದು FSH LH ಅಂತ ಹಾರ್ಮೋನ್ ಇರುತ್ತೆ. LH ಅನ್ನೋ ಹಾರ್ಮೋನ್ ಜಾಸ್ತಿ ಇದ್ದಾಗ ಈ PCOD ಅಂತ ಇರುತ್ತೆ. ಸೊ ನೀರಿನ ಗುಳ್ಳೆಗಳಿರುತ್ತೆ. ಸೊ ಅವ್ರಿಗೂ ತಿಂಗಳು ಕರೆಕ್ಟಾಗಿ ಮೊಟ್ಟೆ ಆಗ್ತಾ ಇರಲ್ಲ. ಸೊ ಓವ್ಯುಲೇಷನ್ ಅಂತ ಇರುತ್ತೆ, ಅಂದರೆ ಅವ್ರಿಗೆ ಮೊಟ್ಟೆನೇ ರಿಲೀಸ್ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಬಂಜೆತನ ಇರುತ್ತೆ. ಸೊ ಮಹಿಳೆಯರಲ್ಲಿ ಬಂಜೆತನ ಅಂದರೆ ಯೂಟ್ರೈನ್ ಕಾಸಸ್, ಟ್ಯೂಬಲ್ ಕಾಸಸ್, ಒವೇರಿಯನ್ ಕಾಸಸ್ ಅಂತ ಕ್ಲಾಸಿಫೈ ಮಾಡ್ಬೋದು. ಎಸ್ ಮೇಡಮ್, ಈಗ ಫೀಮೇಲ್ಸಲ್ಲಿ ಬಂಜೆತನಕ್ಕೆ ಕಾರಣಗಳು ಏನೆಲ್ಲ ಕೂಡ ಇದ್ದಾವೆ ಡೀಟೇಲ್ ಕೊಟ್ರಿ. ಸೊ ಹಾಗಾದರೆ ಪುರುಷರಲ್ಲಿ ಅಂದರೆ ಜೆಂಟ್ಸಲ್ಲಿ ಬಂಜೆತನ ಬರೋದಾದರೆ ಅದಕ್ಕೇನು ಕಾರಣಗಳಿರ್ಬೋದು ಅಂತೇಳಿ. ಇವಾಗ ಪುರುಷರಲ್ಲಿ ಏನಂದರೆ ಸ್ಪರ್ಮ್ ಕೌಂಟ್, ವೀರಾಣು ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ವೀರಾಣು ಅನ್ನೋದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಬೀಜದಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ವೀರಾಣು ಪ್ರೊಡಕ್ಷನ್ ಬೀಜದಲ್ಲಿ ಆಗೋದಕ್ಕೆ ಅವ್ರಿಗೆ ಹೈಪೋಥಲಾಮಸ್ಸಿಂದ ಸಿಗ್ನಲ್ಸ್ ಬರಬೇಕು. ಸೊ ಹೈಪೋಥಲಾಮಸ್ಸಿಂದ ಟೆಸ್ಟಿಸ್ಗೆ ಸಿಗ್ನಲ್ಸ್ ಹೋಗ್ಬಿಟ್ಟು ಅವ್ರಿಗೆ ವೀರಾಣು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ವೀರಾಣು ಅನ್ನೋದು ಪ್ರೊಡ್ಯೂಸ್ ಆಗಿರೋದು ಆಮೇಲೆ ಅವರ ಪೀನಸ್ ಮೂಲಕ ಹೊರಗಡೆ ಬರಬೇಕು. ಸೊ ಪುರುಷರಲ್ಲೇ ಬಂಜೆತನ ಅನ್ನೋದು ಅಂದರೆ ವೀರಾಣುದೊಂದು ಟೆಸ್ಟ್ ಮಾಡ್ಕೊತೀವಿ, ಸೀಮನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಆ ಸೀಮನ್ ಅನಾಲಿಸಿಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಪುರುಷರಲ್ಲೇ ಬಂಜೆತನ ಬರುತ್ತೆ. ಸೊ ಸೀಮನ್ ಅನಾಲಿಸಿಸ್ ಮಾಡಿದಾಗ ಇವಾಗ WHO ಅಂತ ಇದೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ರೈಟೀರಿಯಾ ಇದೆ ಈ ಸೀಮನ್ ಅನಾಲಿಸಿಸ್ಗೆ. ಸೊ ಅದು ಕೌಂಟ್ ಬಂದು 15 ಮಿಲಿಯನ್ಗಿಂತ ಜಾಸ್ತಿ ಇರಬೇಕು. ಸೊ 15 ಮಿಲಿಯನ್ಗಿಂತ ಕಡಿಮೆ ಇದ್ದಾಗ ಅವ್ರಿಗೆ ಬಂಜೆತನ ಕಾಡುತ್ತೆ. ಸೊ ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಇನ್ನೊಂದು ಸ್ಪೀಡು, ಮೊಟಿಲಿಟಿ ಇರಬೇಕು. ಆಯಿತಾ, ವೀರಾಣುಗೆ ಸ್ಪೀಡ್ ಚೆನ್ನಾಗಿರಬೇಕು. ಸೊ ಆ ಮೊಟಿಲಿಟಿ ಅನ್ನೋದು ಟೋಟಲ್ ಮೊಟಿಲಿಟಿ 40% ಇರಬೇಕು. ಮತ್ತು ರ್ಯಾಪಿಡ್ಲಿ ಪ್ರೋಗ್ರೆಸಿವ್ 32% ಇರಬೇಕು. ಒಬ್ಬೊಬ್ಬರಿಗೆ ಅದು ಕಡಿಮೆ ಇರುತ್ತೆ, ಅಸ್ತಿನೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಮತ್ತು ವೀರಾಣು ಅಂದರೆ ಅದಕ್ಕೆ ತಲೆ ಇರುತ್ತೆ, ಕತ್ತಿರುತ್ತೆ, ಮಿಡ್ ಪೀಸ್ ಇರುತ್ತೆ, ಬಾಲ ಇರುತ್ತೆ, ಆಕ್ರೋಸೋಮ್ ಇರುತ್ತೆ. ಸೊ ನಾರ್ಮಲ್ ಸ್ಪರ್ಮ್ಸ್ ಅನ್ನೋದು 4% ಆದರೂ ಇರಬೇಕು. ಸೊ ಒಬ್ಬೊಬ್ಬರಿಗೆ ಅದು ಕಡಿಮೆ ಇರುತ್ತೆ. ಸೊ ಅದನ್ನು ಟೆರೆಟೋಝೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಆಲಿಗೋ ಅಸ್ತಿನೋ ಟೆರೆಟೋಝೂಸ್ಪರ್ಮಿಯಾ ಅಂದರೆ ಕೌಂಟ್ ಕಡಿಮೆ ಇರೋದು, ಸ್ಪೀಡ್ ಕಡಿಮೆ ಇರೋದು, ನಾರ್ಮಲ್ ಫಾರ್ಮ್ಸ್ ಕಡಿಮೆ ಇರೋದು, ಇಂಥವ್ರಿಗೆ ಇನ್ಫರ್ಟಿಲಿಟಿ, ಮೇಲ್ ಇನ್ಫರ್ಟಿಲಿಟಿ ಕಾಡುತ್ತೆ. ಸೊ ಪುರುಷರಲ್ಲೇ ಇನ್ಫರ್ಟಿಲಿಟಿ ಅಂತ ಬಂದಾಗ ನಾವು ಫಸ್ಟು ಸೀಮನ್ ಅನಾಲಿಸಿಸ್ ಮಾಡಿಬಿಟ್ಟು ಈ ಥರ ಬಂದಾಗ ನಾವು ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಒಬ್ಬೊಬ್ಬರಿಗೆ ಸ್ಪರ್ಮ್ ಕೌಂಟೇ ಇರಲ್ಲ, ಅಜೋಸ್ಪರ್ಮಿಯಾ ಅಂತ ಬರುತ್ತೆ. ಹೀಗೂ ಇರುತ್ತಾ ಮೇಡಮ್ ಅಂತ ಕೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ನಾವು ಒಂದು ಸಿಗರೆಟ್ ಸೇದಲ್ಲ, ಒಂದು ಕುಡಿಯೋದಿಲ್ಲ, ಬೇರೆ ಏನೂ ತೊಂದರೆ ಆಗಿಲ್ಲ, ಬಟ್ ಆದರೂ ನನಗೆ ವೀರಾಣು ಕೌಂಟ್ ಇಲ್ಲ ಅಂತ ಬಂದಿದೆ, ಯಾಕೆ ಮೇಡಮ್ ಅಂತ. ಸೊ ಆವಾಗ ನಾವು ಅಜೋಸ್ಪರ್ಮಿಯಾ ಅಂತ ಬಂದಾಗ ಸ್ವಲ್ಪ ಹಾರ್ಮೋನ್ ಟೆಸ್ಟ್ ಮಾಡಿಸ್ತೀವಿ. ಸೊ ನಾನು ಮುಂಚೆ ಹೇಳ್ದಂಗೆ, ಸೊ ಹೈಪೋಥಲಾಮಸ್ ಅಂದರೆ ನಮ್ಮ ಬ್ರೈನಿಂದ ಸಿಗ್ನಲ್ಸ್ ಬರುತ್ತೆ ಬೀಜಕ್ಕೆ. ಸೊ ಅಲ್ಲಿಂದ ವೀರಾಣು ಪ್ರೊಡ್ಯೂಸ್ ಆಗಿಬಿಟ್ಟು ಹೊರಗಡೆ ಬರಬೇಕು. ಸೊ ಬೀಜದಲ್ಲೇ ವೀರಾಣು ಪ್ರೊಡ್ಯೂಸ್ ಆಗ್ತಾ ಇದೆ, ಹೊರಗಡೆ ಬರ್ತಾ ಇಲ್ಲ ಅಂದರೆ ಅದನ್ನು ಆಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಹಾಗಿರೋಗ ಅವರಿಗೆ IVF ಟ್ರೀಟ್ಮೆಂಟ್ ಮೂಲಕ ಮಕ್ಕಳು ಮಾಡ್ಕೊಬೋದು. ಒಬ್ಬೊಬ್ಬರಿಗೆ ಬೀಜನೇ ಚಿಕ್ಕದಿರುತ್ತೆ, ಇಲ್ಲ ಬೀಜದಲ್ಲಿ ವೀರಾಣುನೇ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಅಂಥವ್ರಿಗೆ ಅವರು ಇನ್ಫರ್ಟಿಲಿಟಿ ಅಂತ ಬಂದಾಗ ಅವ್ರಿಗೆ ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಅವರು ಡೋನರ್ ಸ್ಪರ್ಮ್ಸ್ಗೆ ಹೋಗಬೇಕಾಗತ್ತೆ. ಎಸ್, ಈಗ ಮಹಿಳೆಯರು ಮತ್ತು ಪುರುಷರು ಇಬ್ಬರಲ್ಲೂ ಕೂಡ ಈ ಥರದ ಸಮಸ್ಯೆ ಇದೆ, ಬಂಜೆತನ ಆಗ್ತಾ ಇದೆ ಅಂತಂದಾಗ ಚಿಕಿತ್ಸೆ ಮುಖಾಂತರ ಅವರು ಮಕ್ಕಳನ್ನು ಪಡ್ಕೊಳ್ಳೋವಂಥ ಅವಕಾಶಗಳಿದ್ದಾವೆ. ಇರೋದಾದರೆ ಯಾವ ಥರದ ಚಿಕಿತ್ಸೆ ಅಂತೇಳಿ?
ಇವಾಗ ಒಂದು ಕಪಲ್ ಅಂತ ಬಂದಾಗ ನಮ್ಮ ಹತ್ರ ನಾವು ಫಸ್ಟು ಅವ್ರಿಗೆ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ. ಸೊ ಅವ್ರಿಗೆ ಇವಾಗ ನಾನು ಹೇಳಿದ್ನಲ್ವ, ಇವಾಗ ಮಹಿಳೆಯರಲ್ಲೇ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆಯಾ, ಓವರಿಯಲ್ಲಿ ಏನಾದರೂ ತೊಂದರೆ ಇದೆಯಾ, ಟ್ಯೂಬಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ನೋಡೋದಕ್ಕೆ ಒಂದು ಸ್ಕ್ಯಾನ್ ಮಾಡ್ತೀವಿ, ಹಾರ್ಮೋನ್ ಟೆಸ್ಟ್ಸ್ ಮಾಡ್ತೀವಿ, ಮತ್ತು ಅವರಿಗೆ ಟ್ಯೂಬ್ ಎಲ್ಲ ಚೆನ್ನಾಗಿದೆಯಾ ಅಂತ ಅದಕ್ಕೆ HSG ಅಂತ ಹೇಳ್ತೀವಿ, ಟ್ಯೂಬಲ್ ಟೆಸ್ಟು, ಇಲ್ಲ ಡಯಾಗ್ನಾಸ್ಟಿಕ್ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ. ಆಮೇಲೆ ಗಂಡಸರಿಗೆ ನಾವು ಒಂದು ವೀರಾಣು ಪರೀಕ್ಷೆ, ಸೀಮನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರಿಗೆ ಇದು ಹಾರ್ಮೋನ್ ಟೆಸ್ಟು ಮಾಡ್ತೀವಿ. ಇದಲ್ದಿರ ಇಬ್ಬರಿಗೂ ನಾವು ರಕ್ತ ಎಷ್ಟಿದೆ, ಬ್ಲಡ್ ಗ್ರೂಪ್ ಯಾವುದು, ಮತ್ತು ಯಾವುದೇ ಟ್ರೀಟ್ಮೆಂಟಿಗೆ ಮುಂಚೆ HIV, HPSAG, HCV, VDRL ಮಾಡಿಸ್ಬೇಕು, ಅದನ್ನು ಮಾಡಿಸ್ತೀವಿ. ಶುಗರ್ ಮಾಡಿಸ್ತೀವಿ, ಥೈರಾಯ್ಡ್ ಮಾಡಿಸ್ತೀವಿ. ಯಾಕೆ ಥೈರಾಯ್ಡಿಂದನೂ ಅವ್ರಿಗೆ ಇನ್ಫರ್ಟಿಲಿಟಿ ಆಗ್ಬೋದು. ಮತ್ತು ಒಂದು ಪ್ರೊಲ್ಯಾಕ್ಟಿನ್ ಅಂತ ಹಾರ್ಮೋನು ಮಾಡಿಸ್ತೀವಿ. ಮತ್ತು ಮಹಿಳೆಯರಲ್ಲಿ ಎಷ್ಟು ಮೊಟ್ಟೆ ಮಿಕ್ಕಿದೆ, ಕ್ವಾಲಿಟಿ ಹೆಂಗಿದೆ ಅಂತ ಒಂದು ಹಾರ್ಮೋನ್ ಟೆಸ್ಟ್ ಇದೆ, AMH ಅಂತ, ಅದನ್ನು ಮಾಡ್ತೀವಿ. ಗಂಡಸರಲ್ಲೇ ಸೀಮನ್ ಅನಾಲಿಸಿಸ್ ಮಾಡ್ತೀವಿ. ಇದ್ರ ಜೊತೆಗೆ ನಿಮಗೆ IUI ಚಿಕಿತ್ಸೆ ಅಂತ ಕೊಡ್ತಾ ಇದ್ರಿ. IUI ಚಿಕಿತ್ಸೆ ಅಂತಂದರೆ ಏನು, ಅದು ಸ್ವಲ್ಪ ನಮ್ಮ ಜನಕ್ಕೆ ಹೇಳ್ಬೋದು, ಅದರಿಂದ ಯಾವ ರೀತಿ ಉಪಯೋಗ ಆಗ್ತದೆ ಅನ್ನುವಂಥದ್ದು. ಓಕೆ, ಇವಾಗ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಫಸ್ಟು ನಾವು ಫಸ್ಟ್ ಲೈನ್ ಮಾಡೋದು ಓವ್ಯುಲೇಷನ್ ಇಂಡಕ್ಷನ್ ವಿತ್ ಟೈಮ್ಡ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮಹಿಳೆಗೆ ಮುಟ್ಟಾಗಿದ್ದು 2ನೇ ದಿವಸ ಅಥವಾ 3ನೇ ದಿವಸದಿಂದ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ಕೊಟ್ಟು ಮೊಟ್ಟೆ ಡೆವಲಪ್ ಆಗಾಗ ಮಾಡ್ತೀವಿ. ಸೊ ಮೊಟ್ಟೆಗಳು ಡೆವಲಪ್ ಆದಮೇಲೆ ಅದು ಹೊಡೆಯೋದಕ್ಕೂ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಸ್ಕ್ಯಾನಲ್ಲಿ ನೋಡಿಕೊಂಡು ಯಜಮಾನ್ರ ಜೊತೆ ಸೇರಕ್ಕೆ ಹೇಳ್ತೀವಿ. ಸೊ ಅದನ್ನು ನಾವು ಟೈಮ್ಡ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ಇದರಲ್ಲೇ ಸಕ್ಸಸ್ ರೇಟ್ ಬಂದು ಒಂದು 5% ಇರುತ್ತೆ, ಆಯಿತಾ. ಇದನ್ನು ಒಂದು ನಮ್ಮ 3-4 ಸತಿ ಮಾಡ್ಬೋದು. ಇದರಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಲೈನು ನಾವು IUI ಅಂತ ಹೋಗ್ತೀವಿ. IUI ಅಂದರೆ ಏನು, ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮಹಿಳೆಗೆ ಮುಟ್ಟಾಗಿದೆ 2ನೇ ದಿವಸ ಅಥವಾ 3ನೇ ದಿವಸದಿಂದ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆಗಳೆಲ್ಲ ಡೆವಲಪ್ ಆಗಂಗೆ ಮಾಡ್ತೀವಿ. ಮತ್ತು ಮೊಟ್ಟೆ ಹೊಡೆಯೋದಕ್ಕೂ ಇಂಜೆಕ್ಷನ್ ಕೊಡ್ತೀವಿ. ಮೊಟ್ಟೆ ಹೊಡೆಯೋ ಟೈಮಲ್ಲೇ ಅವರು ಯಜಮಾನ್ರದ್ದು ವೀರಾಣು ತಗೊಂಡು ಅದನ್ನು ವಾಶ್ ಮಾಡಿ, ಪ್ರಾಸೆಸ್ ಮಾಡಿ ಅವ್ರ ಗರ್ಭದಲ್ಲಿ ಹಾಕ್ತೀವಿ. ಈ IUI ಚಿಕಿತ್ಸೆ ಯಾವ ರೀತಿ ಅದಕ್ಕೆ ತಯಾರಾಗಬೇಕಾಗ್ತದೆ ಇವರು ಅಂತ ದಂಪತಿಗಳು? ಅವರು ಮುಟ್ಟಾಗಿದೆ 2ನೇ ದಿವಸ ಬರಬೇಕು, ಮತ್ತು ಅವ್ರಿಗೆ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸ್ ತಗೊಂಡು ಮೊಟ್ಟೆಗಳೆಲ್ಲ ಡೆವಲಪ್ ಆಗಿದೆಯಾ ಇಲ್ಲ ಅಂತ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಮಾಡಿಸ್ಕೊಬೇಕು. ಮತ್ತು ಅದಕ್ಕೆ ಮುಂಚೆನೇ ಅವ್ರು ಸ್ವಲ್ಪ ಹಾರ್ಮೋನ್ ಟೆಸ್ಟು ಎಲ್ಲ ಮಾಡಿಸ್ಕೊಂಡಿರಬೇಕು. ಮತ್ತು ಗಂಡಸರಲ್ಲೇ ವೀರಾಣು ಪರೀಕ್ಷೆ ಮುಂಚೆನೂ ಮಾಡಿರ್ತೀವಿ. ಏನಾದರೂ ಸ್ಪೀಡ್ ಕಡಿಮೆ ಇತ್ತು ಇಲ್ಲ ಕ್ವಾಲಿಟಿ ಕಡಿಮೆ ಇತ್ತು ಅಂದರೆ ಅವ್ರಿಗೆ ಸ್ವಲ್ಪ ಟ್ಯಾಬ್ಲೆಟ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಪೌಡರ್ ಎಲ್ಲ ಕೊಟ್ಟಿರ್ತೀವಿ, ಅವೆಲ್ಲ ತೊಗೊತಾ ಇರಬೇಕು ಅವರು. ಆಮೇಲೆ ಇದು ಫಾಲಿಕ್ಯುಲರ್ ಮಾನಿಟ್ರಿಂಗ್ಗೆ ಮಹಿಳೆ ಬರಬೇಕು. ಮತ್ತು ಅವ್ರಿಗೆ ಟ್ರಿಗರ್ ಕೊಟ್ಟ ಮೇಲೆ ನಾವು IUI ಮಾಡೋ ದಿವಸ ಅವ್ರ ಹಸ್ಬೆಂಡ್ ಬರಬೇಕು, ಯಜಮಾನ್ರು ಬರಬೇಕು, ಬಂದು ವೀರಾಣು ಕೊಡಬೇಕು. ಸೊ ವೀರಾಣು ಕೊಟ್ಟು ಅದು ವಾಶ್ ಮಾಡಿ, ಪ್ರಾಸೆಸ್ ಮಾಡಿ ಅವ್ರ ಗರ್ಭದಲ್ಲಿ ಹಾಕ್ತೀವಿ. ಇವಾಗ IUI ಎಲ್ಲ ಸಕ್ಸಸ್ ರೇಟ್ ಅರೌಂಡ್ 15 to 18% ಇರುತ್ತೆ. ಅಂದರೆ ನಾನು 100 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಒಂದು 15ರಿಂದ 18 ಜನ ಪ್ರೆಗ್ನೆಂಟ್ ಆಗ್ತಾರೆ. ಎಸ್ ಮೇಡಮ್, ತಾವು ವೈದ್ಯರು, ನೀವು ಹೇಳೋದ್ರ ಮೇಲೆ ಜನರಿಗೆ ನಂಬಿಕೆ ಇರುತ್ತೆ, ಫರ್ಟಿಲಿಟಿ ಆಗುತ್ತೆ ಅನ್ನೋಂಥ ಆಸೆಯಿಂದ ನಿಮಗೆ ಬರ್ತಾರೆ. IUI ಟ್ರೀಟ್ಮೆಂಟನ್ನು ಕೊಡ್ತೀರಿ, ಇದೇನಾದ್ರು ಫೇಲ್ ಆಗುತ್ತಾ ಅನ್ನೋಂಥ ಅನುಮಾನವೂ ಕೂಡ ಇರ್ಬೋದು. ಒಂದು ವೇಳೆ IUI ಮಾಡ್ಸೋಕ್ಕೆ ಅವ್ರು ಬರೋದಾದರೆ ಎಷ್ಟು ಬಾರಿ ಬರಬೇಕು, ಅದು ಸಕ್ಸಸ್ ಆಗುತ್ತಾ ಅನ್ನೋಂಥದ್ದು? ಇವಾಗ IUI ಎಲ್ಲ ಸಕ್ಸಸ್ ರೇಟ್ 15ರಿಂದ 18%, 15 to 18%. ಸೊ 100ಕ್ಕೆ 100% ಗ್ಯಾರಂಟಿ ಯಾರೂ ಕೊಡೋದಿಲ್ಲ. ಸೊ 15 to 18% ಅಂದರೆ 100 ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟರೆ 15ರಿಂದ 18 ಜನ ಪ್ರೆಗ್ನೆಂಟ್ ಆಗ್ತಾರೆ. ಸೊ IUI ಅನ್ನೋದು ಒಂದು 3 to 4 ಸೈಕಲ್ಸ್ ಟ್ರೈ ಮಾಡ್ಬೋದು. ಅದರಲ್ಲಿ ಆಗಲಿಲ್ಲ ಅಂದರೆ ಅವರು ನೆಕ್ಸ್ಟು IVFಗೆ ಹೋಗಬೇಕಾಗುತ್ತೆ. IVFಗೆ ಹೋಗಬೇಕಾಗುತ್ತೆ, ಅದರಲ್ಲಿ ಸಕ್ಸಸ್ ಆಗುತ್ತಾ? ಹಾಗಾದರೆ IVF ಚಿಕಿತ್ಸೆ ಅಂತಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಸೊ IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಅಂದರೆ ಒಂದು ಮೊಟ್ಟೆ ಮತ್ತು ವೀರಾಣುನ ನಾವು ಅವರ ದೇಹದಿಂದ ಹೊರಗಡೆ ಅದನ್ನು ಫರ್ಟಿಲೈಸ್ ಮಾಡಿ ಭ್ರೂಣ ಅಂತ ಆಗಿರೋದನ್ನು ಹೆಣ್ಮಕ್ಕಳ ಗರ್ಭಕ್ಕೆ ಹಾಕ್ತೀವಿ. ಸೊ ಇಟ್ ಈಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ದಟ್ ಮೀನ್ಸ್ ಇಟ್ ಈಸ್ ಅ ಟೆಸ್ಟ್ ಟ್ಯೂಬ್ ಬೇಬಿ. ಟ್ಯೂಬಲ್ಲಿ ಏನೇನು ಕೆಲಸ ಆಗುತ್ತೆ, ಮೊಟ್ಟೆ ಮತ್ತು ವೀರಾಣು ಸೇರಿ ಭ್ರೂಣ ಆಗಿ ಅದು ಬಂದು ಗರ್ಭಕ್ಕೆ ಅಂಟ್ಕೊಂಡು ಮಗು ಆಗೋದು. ಸೊ ಟ್ಯೂಬಲ್ಲಿ ಏನೇನು ಕೆಲಸ ಆಗುತ್ತೋ ಅದನ್ನು ಹೊರಗಡೆ ಮಾಡ್ತೀವಿ. ಅದಕ್ಕೆ ಇದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳೋದು. ಹೊರಗಡೆ ಅಂದರೆ ನಮ್ಮ ಲ್ಯಾಬಲ್ಲೇ ನಾವೇನು ಮಾಡ್ತೀವಿ ಅಂದರೆ, ಮಹಿಳೆಗೆ 10 ದಿವಸ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆಗಳೆಲ್ಲ ಡೆವಲಪ್ ಆಗಂಗೆ ಮಾಡಿ, 10 ದಿವಸ ಇಂಜೆಕ್ಷನ್ಸ್ ಅಂದರೆ ಅದು ಹಾರ್ಮೋನಲ್ ಇಂಜೆಕ್ಷನ್ಸ್ ಇರುತ್ತೆ. ಸೊ ಅದನ್ನು ನಾವು ವಿತ್ ಫಾಲಿಕ್ಯುಲರ್ ಮಾನಿಟ್ರಿಂಗ್ ವಿ ಡೂ ವಾಟ್ ಇಸ್ ನೋನ್ ಆಸ್ ಕಂಟ್ರೋಲ್ಡ್ ಒವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಮೊಟ್ಟೆಗಳೆಲ್ಲ ಡೆವಲಪ್ ಆಗಂಗೆ ಮಾಡಿ
ಆ ಮೊಟ್ಟೆಗಳನ್ನ ಹೊರಗಡೆ ತೆಗೆದು ಒಂದೊಂದು ಮೊಟ್ಟೆಗೂ ಅವ್ರ ಯಜಮಾನ್ರದ್ದು ವೀರಾಣುನ ಇಂಜೆಕ್ಟ್ ಮಾಡಿ ಭ್ರೂಣ ಮಾಡ್ತೀವಿ. ಸೊ ಭ್ರೂಣ ಮಾಡೋದು ಅಂದರೆ ಸೆಲ್ಸ್ ಎಲ್ಲ ಡಿವೈಡ್ ಆಗುತ್ತೆ, 2, 4, 8 ಇದನ್ನು ನಾವು ಹೊರಗಡೆ ನಮ್ಮ ಲ್ಯಾಬಲ್ಲಿ ಮಾಡ್ತೀವಿ. ಭ್ರೂಣ ಆಗಿರೋದನ್ನ 3ನೇ ದಿವಸದ ಭ್ರೂಣ ಅಥವಾ 5ನೇ ದಿವಸದ ಭ್ರೂಣನ ಅವ್ರ ಗರ್ಭದಲ್ಲಿ ಹಾಕ್ತೀವಿ. ಸೊ ಇದೇ IVF ICSI ಪ್ರೊಸೀಜರ್. IVF ಚಿಕಿತ್ಸೆಗೆ ಒಂದು ವೇಳೆ ಇವರು ದಂಪತಿಗಳು ಏನು ಇವರು ಬರಬೇಕು ಅನ್ನೋದಾದರೆ ಅವ್ರು ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಂಡು ಬರಬೇಕಾಗತ್ತೆ, ಸೊ ಅದು ಒಂದು ಸಕ್ಸಸ್ ಆಗಬೇಕು ಅನ್ನೋಂಥದ್ದು ಅವರಲ್ಲಿರುತ್ತೆ. ಸೊ ಅದಕ್ಕೆ ಬಿಫೋರ್ ಆಗಿ ಯಾವ ಥರದ ತಯಾರಿಗಳನ್ನು ಮಾಡ್ಕೊಂಡು ಬರಬೇಕಾಗುತ್ತೆ ಅವರು ಅಂತ. ಸೊ IVF ಸಕ್ಸಸ್ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಅವ್ರದ್ದು ಹಾರ್ಮೋನ್ ಲೆವೆಲ್ಸ್ ಎಲ್ಲ ಅಂಡರ್ ಕಂಟ್ರೋಲ್ ಇರಬೇಕು. ಇವಾಗ ಅವ್ರಿಗೆ ಥೈರಾಯ್ಡ್ ಇದೆ ಅಂದ್ಕೊಳ್ಳಿ, ಸೊ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಂಡು ಅವ್ರದ್ದು TSH ಅಂತ ಮಾಡ್ತೀವಿ. TSH ಅನ್ನೋದನ್ನು ಅದು 2.5 ಒಳಗಡೆ ಇರಬೇಕು. ಸೊ ಅವರು ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಅದನ್ನು ಕರೆಕ್ಟ್ ಮಾಡ್ಕೊಂಡಿರಬೇಕು. ನಾವು ಮತ್ತು IVF ಚಿಕಿತ್ಸೆ ಮಾಡುವಾಗ ಮುಟ್ಟಾಗಿದ್ದ 2ನೇ ದಿವಸ ನಾವೊಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಅಂಡಾಶಯದಲ್ಲೇ ಯಾವುದು ಸಿಸ್ಟ್ ಇರಬಾರ್ದು, ಅಂದರೆ ಒಂದು ಇದು ಗಡ್ಡೆ ಅಂತ ಹೇಳ್ತೀವಿ, ಅಂಡಾಶಯದ ಗಡ್ಡೆ ಅದೇನೂ ಇರಬಾರ್ದು. ಮತ್ತು ಅವ್ರದ್ದು ಹಾರ್ಮೋನ್ ಲೆವೆಲ್ಸ್ ಮಾಡ್ತೀವಿ, E2 ಮತ್ತು ಪ್ರೊಜೆಸ್ಟ್ರಾನ್. ಸೊ ಅದು ಕೂಡ ವಿದಿನ್ ಲಿಮಿಟ್ಸ್ ಇರಬೇಕು. ಸೊ ಹಾರ್ಮೋನಲ್ ಲೆವೆಲ್ಸ್ ಕರೆಕ್ಟಾಗಿರಬೇಕು ಅವರು. ಮತ್ತು ಆ ಇಂಜೆಕ್ಷನ್ಸ್ ಅನ್ನೋದು ದಿನಾ ತೊಗೊತೀರ. ಸೊ ಅವರು ಇದು ಒಂದು 15 ದಿವಸದ ಪ್ರೊಸೀಜರ್ ಅಂದ್ಕೊಳ್ಳಿ. ಒಂದು 10 ದಿವಸ ಇಂಜೆಕ್ಷನು ಮತ್ತು 12th ಡೇ ಅಥವಾ 12 ಡೇಸ್ ಇಂಜೆಕ್ಷನ್ಸು ಅಥವಾ 14th ಡೇ ಮೊಟ್ಟೆ ತೆಗಿತೀವಿ. ಸೊ ಅಷ್ಟು ದಿವಸ ಅವರು ಕರೆಕ್ಟಾಗಿ ಬಂದು ಇಂಜೆಕ್ಷನ್ ಹಾಕ್ಸ್ಕೊಬೇಕು. ಸೊ ಅವರು ಅದೆಲ್ಲ ಮನೆಯಲ್ಲೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರಬೇಕು. ದಿನ ಅವ್ರು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಮತ್ತು ನಾವು ಯಾವಾಗ ಸ್ಕ್ಯಾನಿಗೆ ಹೇಳ್ತೀವೋ ಆವಾಗ ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು. ಮತ್ತು ಅವರ ಯಜಮಾನರು ಅಷ್ಟೇ, ಅವರು ಒಂದು ವೀರಾಣು ಪರೀಕ್ಷೆಗೆ ಕೊಟ್ಟಿರಬೇಕು. ಮತ್ತು ಅವ್ರಿಗೆ ಟ್ಯಾಬ್ಲೆಟ್ಸು ಪೌಡ್ರೆಲ್ಲ ಕೊಟ್ಟಿರ್ತೀವಿ, ವೀರಾಣು ಸ್ಪೀಡು ಕ್ವಾಲಿಟಿ ಎಲ್ಲ ಇಂಪ್ರೂವ್ ಆಗೋದಕ್ಕೆ ಅವರು ಅದನ್ನೆಲ್ಲ ಕರೆಕ್ಟಾಗಿ ತೊಗೊಂಡು ಬರಬೇಕು. ಬೇಸಿಕ್ಲಿ ಒಂದು IVFಗೆ ಮುಂಚೆ ಅವ್ರ ಹಾರ್ಮೋನ್ ಲೆವೆಲ್ಸು ಮತ್ತು ದಿನ ಇಂಜೆಕ್ಷನ್ಸ್ ತೊಗೊಳ್ಳೋದು, ಇದೊಂದು 15 ದಿವಸದ ಪ್ರೊಸೀಜರ್ ಅಂದ್ಕೊಂಡು ದಿನ ಇಂಜೆಕ್ಷನ್ ತೊಗೊಳ್ಳೋದು ಅವೆಲ್ಲ ಕರೆಕ್ಟಾಗೆ ಮಾಡ್ಕೊಬೇಕು. ಡಾಕ್ಟ್ರೆ, ಒಂದು ವೇಳೆ IVF ಕೂಡ ಫೇಲ್ ಆದರೆ, ಅದು ಫೇಲ್ ಆಗೋದಾದರೆ ಅದಕ್ಕೆ ಏನು ಕಾರಣಗಳು, ಮತ್ತು IVF ಎಷ್ಟು ಸಾರಿ ಅವರು ಮಾಡಿಸ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಅಂತ? IVF ಅನ್ನೋದು 100% ಸಕ್ಸಸ್ ರೇಟ್ ಇರಲ್ಲ. ನೀವು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಿ, ಅಮೇರಿಕಾಗೆ, ಲಂಡನ್ಗೆ, ಇಲ್ಲ ಸಿಂಗಪೂರು, ಎಲ್ಲಿ ಹೋದರೂ ಸಕ್ಸಸ್ ರೇಟ್ ಇನ್ IVF ಅನ್ನೋದು ಬರೀ 50ರಿಂದ 60%. ಸೊ ದಿಸ್ ಇಸ್ ಯೂನಿವರ್ಸಲ್. ಸೊ ನಾವು IVF ಮಾಡಿಸ್ಕೊಂಡ್ಬಿಟ್ವಿ, ನಮಗೆ ಮಗು ಆಗಲೇಬೇಕು, ಹಾಗಾಗೋದಿಲ್ಲ. ಯಾಕಂದರೆ ನಾನು ಭ್ರೂಣ ಮಾಡ್ತೀನಿ, ಅವ್ರ ಗರ್ಭಕ್ಕೆ ಹಾಕ್ತೀನಿ, ಅದು ಅಂಟ್ಕೊಳ್ಳೋದು ಬಿಡೋದು ನನ್ನ ಕೈಲೇ, ನಿಮ್ಮ ಕೈಲೇ, ಯಾರ ಕೈಲೂ ಇಲ್ಲ. ಸೊ ಅದು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ, ಅದು ನಮ್ಮ ಕೈಲಿ ಯಾರ ಕೈಲೂ ಇಲ್ಲ. ಸೊ ಸಕ್ಸಸ್ ರೇಟ್ ಇನ್ IVF ಇಸ್ 50 to 60%. ಆಯಿತಾ? ಸೊ ಇದನ್ನೆಲ್ಲ ನಾವು ಮುಂಚೆನೇ ಕೌನ್ಸಿಲಿಂಗ್ ಮಾಡಿರ್ತೀವಿ. ಸೊ ಅವ್ರು ಅದೆಲ್ಲ ತಿಳ್ಕೊಂಡೇ ಬರ್ತಾರೆ. ಮತ್ತು IVFಲ್ಲೇ ಎಷ್ಟು ಸತಿ ಫೇಲ್ ಆದರೆ ಮಾಡ್ಬೋದು ಅಂದರೆ, IVF ಅನ್ನೋದು ಒಂದೇ ಸತಿ ಆಗುತ್ತೆ, 2ನೇ ಸತಿ ಆಗುತ್ತೆ ಅನ್ನೋದು ಇರೋದಿಲ್ಲ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಅವ್ರ ಪರಿಸ್ಥಿತಿ ನೋಡಿಕೊಂಡು, ಅಂದರೆ ಅವ್ರ ಫೈನಾನ್ಷಿಯಲ್ ಪರಿಸ್ಥಿತಿ ಅಲ್ಲ, ಅವ್ರ ಗರ್ಭದ್ದು ಮತ್ತು ಟ್ಯೂಬ್ದು ಮತ್ತು ಮೊಟ್ಟೆಗಳು, ವೀರಾಣುದು ಮತ್ತು ಭ್ರೂಣದ ಕ್ವಾಲಿಟಿ ಇವೆಲ್ಲ ನೋಡಿಕೊಂಡು ಎಷ್ಟು ಸತಿ IVF ಮಾಡಿಸ್ಕೊಬೋದು. ಇಲ್ಲ ಒಂದೊಂದು ಒಬ್ಬೊಬ್ಬರಿಗೆ ಏನಂದರೆ ಇವಾಗ ಗರ್ಭಕೋಶದ ಲೈನಿಂಗ್ ಒಂಚೂರು ಚೆನ್ನಾಗಿರಲ್ಲ, ಭ್ರೂಣ ಚೆನ್ನಾಗಿರುತ್ತೆ, ಅಂಥವರು ಬಾಡಿಗೆ ತಾಯ್ತನಕ್ಕೆ ಹೋಗಬೇಕಾಗತ್ತೆ, ಸರೋಗಸಿಗೆ ಹೋಗಬೇಕಾಗತ್ತೆ. ಸೊ ಇಷ್ಟೇ ಸತಿ IVF ಅಷ್ಟೇ ಸತಿ IVF ಅನ್ನೋದು ಯಾರಿಗೂ ನಾವು ಹೇಳಕ್ಕೆ ಬರಲ್ಲ. ಡಾಕ್ಟ್ರೆ, ಈಗ UI ಆಗಲಿ ಅಥವಾ IVF ಆಗಲಿ ಈ ಚಿಕಿತ್ಸೆ ನಿಮ್ಮ ಮಾ ಫರ್ಟಿಲಿಟಿ ಆಸ್ಪತ್ರೆಯಲ್ಲಿ ಲಭ್ಯ ಇದೆಯಾ, ಸಿಗುತ್ತಾ ಅನ್ನೋಂಥದ್ದು? ನಾವು ಮಾ ಫರ್ಟಿಲಿಟಿ ಸೆಂಟರ್ ಅನ್ನೋದು ಇಟ್ ಇಸ್ ಅ ಯೂನಿಟ್ ಆಫ್ ಮಾನಸ ಗ್ರೂಪ್ ಆಫ್ ಹಾಸ್ಪಿಟಲ್ಸ್. ನಾವು ಇದನ್ನು 2019 ಶುರು ಮಾಡಿದ್ವಿ. ಡಾಕ್ಟರ್ ಶಶಿಧರ್ HS ಫ್ರಮ್ ಗೌರಿಬಿನ್ನೂರ್, ಹಿ ಈಸ್ ದ ಚೇರ್ಮನ್ ಆಫ್ ಮಾನಸ ಗ್ರೂಪ್ ಆಫ್ ಹಾಸ್ಪಿಟಲ್ಸ್. ಸೊ ನಾನು ಡಾಕ್ಟರ್ ದೀಪ್ತಿ, ನಾನು ಡಾಕ್ಟರ್ ಪ್ರಶಾಂತ್ ಅವ್ರ ವೈಫು. ನಮ್ಮದು ಮೂರ್ತಿ ನರ್ಸಿಂಗ್ ಹೋಮ್ ಚಿಕ್ಕಬಳ್ಳಾಪುರ, ನಿಮಗೆಲ್ಲ ಗೊತ್ತಿರೋಂಗೆ. ಸೊ ನಾನು ಡಾಕ್ಟರ್ KP ಶ್ರೀನಿವಾಸ ಮೂರ್ತಿಯವರ ಸೊಸೆ. ಸೊ ನಾವಿಬ್ಬರು ನಮ್ಮ ಚಿಕ್ಕಬಳ್ಳಾಪುರಕ್ಕೋಸ್ಕರ ಒಂದು IVF ಸೆಂಟ್ರ್ ಮಾಡಬೇಕು ಅಂತ ಇದನ್ನು ನಾವು ಯಲಹಂಕದಲ್ಲಿ ಮಾಡಿದ್ದೀವಿ. ಸೊ ನಾವು ಸ್ಟಾರ್ಟೆಡ್ ಇಟ್ ಇನ್ 2019. ಇವಾಗ ನಮ್ಮದು 6 years ಕಂಪ್ಲೀಟ್ ಆಗಿದೆ. ಸೊ ನಮ್ಮ IVF ಸೆಂಟ್ರಲ್ಲೇ ದಿಸ್ ಇಸ್ ದ ಫಸ್ಟ್ ಇನ್ಫರ್ಟಿಲಿಟಿ IVF ಸೆಂಟರ್ ಇನ್ ಯಲಹಂಕ, ನಾರ್ತ್ ಬ್ಯಾಂಗ್ಳೂರಲ್ಲೇ ನಮ್ಮದು ಫಸ್ಟ್ ಸೆಂಟರ್. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಅವೈಲಬಲ್ ಇನ್ ಆರ್ ಸೆಂಟರ್. ಸೊ ನಮ್ಮಲ್ಲೇ ಟೈಮ್ಡ್ ಇಂಟರ್ಕೋರ್ಸು, IUI ಫೆಸಿಲಿಟಿ, IVF ICSI ಫೆಸಿಲಿಟಿ,
ಮತ್ತು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್, ಮತ್ತು ಡೋನರ್ ಪ್ರೋಗ್ರಾಮ್ಸ್ ಅಂದರೆ ಡೋನರ್ ಎಗ್ಸ್ ಬೇಕಿದ್ರೆ, ಮತ್ತು ಡೋನರ್ ಸ್ಪರ್ಮು, ಮತ್ತು ಸರೋಗಸಿ ಪ್ರತಿಯೊಂದು ನಮ್ಮಲ್ಲೇ ಇದೆ. ಸೊ ವಿ ಆರ್ ART Level 2 ಮತ್ತು ಸರೋಗಸಿ ಕ್ಲಿನಿಕ್. ಸೊ ನಮ್ಮಲ್ಲೇ ಯಾವುದೇ ರೀತಿ IVF ಚಿಕಿತ್ಸೆ, ಇನ್ಫರ್ಟಿಲಿಟಿ ಪರ್ಟೇನಿಂಗ್ ಪ್ರತಿಯೊಂದು ನಮ್ಮಲ್ಲಿದೆ. ಲ್ಯಾಪ್ರೋಸ್ಕೋಪಿನೂ ಅಷ್ಟೇ, ಪರ್ಟೇನಿಂಗ್ ಟು ಫರ್ಟಿಲಿಟಿ ವಿ ಡೂ ಆಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆ್ಯಂಡ್ ಹಿಸ್ಟ್ರೋಸ್ಕೋಪಿಕ್ ಸರ್ಜರೀಸ್. ಈ IVF ಚಿಕಿತ್ಸೆಯಲ್ಲಿ ಈ ಆಸಕ್ತಿ ಇರ್ತಕ್ಕಂಥ ದಂಪತಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮತ್ತು ನಿಮ್ಮ ಮಾ ಫರ್ಟಿಲಿಟಿ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ಸೊ ನಿಮ್ಮನ್ನು ಹೇಗೆ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ? ಇವಾಗ ಕೆಳಗಡೆ ಬರ್ತಾ ಇರೋ ನಂಬರು 9148455123 ಇದು ನಮ್ಮ ಹಾಸ್ಪಿಟಲ್ ನಂಬರು. ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ಬೋದು. ಮತ್ತು ನೀವು ವಿ ಆರ್ ಅವೈಲಬಲ್ ಫ್ರಮ್ ಮಂಡೇ ಟು ಸ್ಯಾಟರ್ಡೇ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಾವು ಅವೈಲಬಲ್ ಇರ್ತೀವಿ. ಸೊ ನೀವು ಯಾವಾಗ ಬೇಕಾದರೂ ಬರ್ಬೋದು. ಈ IVF ಆಗಲಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ಈ ಥರದ ಸಮಸ್ಯೆ ಇದೆ. ಬಟ್ ಅವರಲ್ಲಿ ಒಂದೇನು ಸಮಸ್ಯೆ ಅಂದರೆ ಅಲ್ಲಿಗೋರೋ ದುಡ್ಡು ಜಾಸ್ತಿ ಆಗ್ಬೋದು, ಜಾಸ್ತಿ ತಗೊಳ್ಬೋದು, ಅದು ನಾವು ಹೊಂದ್ಸೋಕೆ ಆಗುತ್ತೋ ಇಲ್ಲೋ ಈ ಥರದ ಒಂದು ಆಲೋಚನೆಯಲ್ಲೂ ಕೂಡ ಕೆಲವು ದಂಪತಿಗಳು ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ IVF ಚಿಕಿತ್ಸೆಗೆ ನಿಮ್ಮಲ್ಲಿ ಅಂದರೆ ನಿಮ್ಮ ಫರ್ಟಿಲಿಟಿ ಒಂದು ನಿಮ್ಮ ಸಂಬಂಧದಲ್ಲಿ ಏನಾದ್ರು ಅವ್ರಿಗೆ ಕಡಿಮೆ ಸಿಗುತ್ತಾ ಅನ್ನೋವಂಥದ್ದು ಕೂಡ ಈ ಒಂದು ಡಿಸ್ಕಷನಲ್ಲಿ ಹೇಳಿದ್ರೆ ಒಳ್ಳೆಯದು ಅಂತ. ಹಾಂ, ಸೊ ಮುಂಚೆ ಹೇಳ್ದಂಗೆ ನಾನು ಮತ್ತು ಡಾಕ್ಟರ್ ಶಶಿಧರ್, ಸೊ ಮಾನಸ ಗ್ರೂಪ್ ಆಫ್ ಹಾಸ್ಪಿಟಲ್ಸು ಮತ್ತು ನಾವು ಸೇರಿ ಮಾಡಿರೋ ಅಂಥ ಇದು ಸಂಸ್ಥೆ. ಇದು ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೋಸ್ಕರನೇ ನಾವು ಮಾಡಿರೋದು. ಸೊ ನಮ್ಮಲ್ಲೇ IVF ಪ್ರತಿ ವರ್ಷ ಫೆಬ್ರವರಿಯಲ್ಲೇ ನಾವು ನಮ್ಮ ವಾರ್ಷಿಕೋತ್ಸವಕ್ಕೋಸ್ಕರ ಸ್ವಲ್ಪ ಆಫರ್ಸ್ ಇಡ್ತೀವಿ. ಎವ್ರಿ ಇಯರ್ ವಿ ಹ್ಯಾವ್ ಡನ್ IVF ಇವನ್ ಫಾರ್ 50,000. ಈ ವರ್ಷ ನಾವು 70,000ಕ್ಕೆ IVF ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲೇ ವಿ ವಿಲ್ ಗಿವ್ ಯು ಅಟ್ ಅ ಡಿಸ್ಕೌಂಟೆಡ್ ಪ್ರೈಸ್. ಸೊ ನಿಮ್ಗೆ ಗೊತ್ತಿರೋಂಗೆ ಬೇರೆ ಎಲ್ಲಿ ಹೋದರೂ ಒಂದು 2-2.5 ಲಕ್ಷ ಖರ್ಚಾಗೋ ಅಂಥ ಕಡೆ ನಮ್ಮಲ್ಲೇ ನಿಮಗೆ 70,000 ಪ್ಲಸ್ 1.5 ಲಕ್ಷದಲ್ಲೆಲ್ಲ ನಿಮಗೆ IVF ಆಗುತ್ತೆ. ಸೊ ಎಷ್ಟೊಂದು ಜನ ಅನ್ಕೊತಾರೆ ನಾವು ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ನಮಗೆ, ಮತ್ತು ನಮ್ಮ ಮನೆ ಮಠ ಎಲ್ಲ ಮಾರ್ಬಿಟ್ಟು ಬರಬೇಕೇನೋ, ಆ ಥರ ಏನೂ ಇಲ್ಲ. ಸೊ ನಮ್ಮಲ್ಲೇ IVF ಇಸ್ ಅಟ್ ಅ ಡಿಸ್ಕೌಂಟೆಡ್ ಪ್ರೈಸ್. ಆ್ಯಂಡ್ ನಮ್ಮಲ್ಲೇ ಈ EMI ಸ್ಕೀಮ್ಸು ಬಂದಿದೆ. ಸೊ ದೇರ್ ಆರ್ ಸಮ್ ಏಜೆನ್ಸೀಸ್ ಹೂ ಆರ್ ಅಟ್ಯಾಚ್ಡ್ ವಿತ್ ಅಸ್. ಸೊ EMI ಸ್ಕೀಮ್ ಮೂಲಕನೂ ನೀವು IVF ಮಾಡಿಸ್ಕೊಬೋದು. ಆಮೇಲೆ ಬಂಜೆತನ ಈ ನಿವಾರಣೆಗೆ ಸಂಬಂಧಪಟ್ಟ ಹಾಗೆ ಜನರಲ್ ಆಗಿ ನೀವು ಮಾಹಿತಿ ಕೊಡಲಿಕ್ಕೆ ಜನರಿಗೆ ಶಿಬಿರಗಳೇನಾದರೂ ಮಾಡ್ತೀರಾ? ಮಾಡೋದಾದರೆ ಇವಾಗ ಮಾಡ್ತೀರಿ, ನೀವು ಉಚಿತವಾಗಿ ಸಿಗುತ್ತೆ. ಆಮೇಲೆ ಅವರು ಡಿಸೈಡ್ ಮಾಡ್ತಾರೆ ಹೋಗ್ಬೋದು, ಅವ್ರ ಹತ್ರ ಮಾತಾಡಿಸ್ಬೋದು ಅಂತ. ಯಾಕಂದರೆ ಅವ್ರಿಗೊಂದು ಧೈರ್ಯ ಬರುತ್ತೆ, ಅಲ್ಲಿ ಒಂದು ಮಾರ್ಗ ಸಿಗುತ್ತೆ. ಸೊ ಹಂಗಾಗಿ ಆ ಥರದ್ದು ಕ್ಯಾಂಪ್ಗಳೇನಾದ್ರು ಮಾಡ್ತೀರಾ? ಮಾಡೋದಾದರೆ ಯಾವಾಗ ಮಾಡ್ತೀರಿ ಅಂತ? ಸೊ ಈ ತಿಂಗಳು ಮಾರ್ಚ್ 8ನೇ ತಾರೀಕು ವಿಮೆನ್ಸ್ ಡೇ ಇದಾಗಿ ಫಾರ್ ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ನಾವು ಅಭಯ ಹಾಸ್ಪಿಟ್ಲು ಚಿಕ್ಕಬಳ್ಳಾಪುರದಲ್ಲೇ ನಾವು ಫ್ರೀ ಇನ್ಫರ್ಟಿಲಿಟಿ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇನ್ಫರ್ಟಿಲಿಟಿ ಇದೆ ಪ್ರತಿಯೊಬ್ಬರು 10 ಗಂಟೆಯಿಂದ 2 ಗಂಟೆ ತನಕ ಇರ್ತೀವಿ. ಸೊ ಬಂದು ನೀವು ನೋಂದಾಯಿಸಿ ನಿಮ್ಮ ಏನೇನು ಮುಂಚಿನ ಟ್ರೀಟ್ಮೆಂಟ್ಸು ತೊಗೊಂಬಂದ್ಬಿಟ್ಟು ನೀವು ಚಿಕಿತ್ಸೆ ತೊಗೊಬೋದು. ಸೊ ಹೀಗೆ ಬರೋರಿಗೆಲ್ಲ ನಾವು ಡಿಸ್ಕೌಂಟೆಡ್ ಪ್ರೈಸಲ್ಲೇ IVF ಸಹ ಮಾಡ್ತೀವಿ. ಸೊ ನೀವು ಬಂದು ಯು ಕ್ಯಾನ್ ಯೂಟಿಲೈಸ್ ಇಟ್. ಸೊ ಇದಾದಮೇಲೆ ಅಭಯ ಹಾಸ್ಪಿಟ್ಲಲ್ಲೇ ಮಾರ್ಚ್ 8 ಇದೆ. 14ನೇ ತಾರೀಕು ನಾವು ಮಾನಸ ದೇವನಹಳ್ಳಿಯಲ್ಲಿ ಮಾಡ್ತಾಯಿದ್ದೀವಿ. 23ನೇ ತಾರೀಕು ಮಾನಸ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾಯಿದ್ದೀವಿ. ಮತ್ತು 6ನೇ ತಾರೀಕು ಏಪ್ರಿಲ್ 6ನೇ ತಾರೀಕು ನಾವು ಮಾನಸ ಗೌರಿಬಿದನೂರಲ್ಲಿ ಮಾಡ್ತಾಯಿದ್ದೀವಿ. ಸೊ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ಫ್ರೀ ಕ್ಯಾಂಪ್ಸ್. ಸೊ ನೀವು ಬಂದು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮಾರ್ಚ್ 8ಗೆ ಏನು ಕ್ಯಾಂಪ್ ನೀವು ಮಾಡ್ತಾ ಇದ್ದೀರಿ, ಅದರ ನಂತರ ಬೇರೆ ಬೇರೆ ಕಡೆನೂ ಹೇಗೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀರಿ. ಆ ಕ್ಯಾಂಪ್ಗೆ ಬರುವಂಥವ್ರು ಏನಾದರೂ ನಿಮ್ಮಲ್ಲಿ ನೋಂದಾವಣೆ ಮಾಡ್ಕೊಳ್ಳೋಕ್ಕೆ ಅದಕ್ಕೇನೋ ಪ್ರವೇಶ ಶುಲ್ಕ ಆ ಥರದ್ದು ಏನಾದರೂ ಕೊಡಬೇಕಾ, ಇಲ್ಲ ಉಚಿತವಾಗಿ ಬರ್ಬೋದಾ ಅಂತ? ಉಚಿತವಾಗಿ ಬರ್ತಾರೆ. ಸೊ ನೀವು ಈ ಕ್ಯಾಂಪಿಗೆ ಬರೋದ್ರಿಂದ ನಿಮಗೆ ಫಸ್ಟ್ ಕನ್ಸಲ್ಟೇಷನು, ಫಸ್ಟ್ ಸ್ಕ್ಯಾನ್, ಸೀಮೆನ್ ಅನಾಲಿಸಿಸು ಮತ್ತು IVF ಪ್ರತಿಯೊಂದರಲ್ಲೂ ಡಿಸ್ಕೌಂಟ್ ಇರುತ್ತೆ. ಸೊ ಇದು ಕನ್ಸಲ್ಟೇಷನು, ಸ್ಕ್ಯಾನು, ಸೀಮೆನ್ ಅನಾಲಿಸಿಸ್ ಫ್ರೀ ಇರುತ್ತೆ. ನಿಮ್ಮ ರಕ್ತದ ಪರೀಕ್ಷೆ ಪ್ರತಿಯೊಂದು ಪರೀಕ್ಷೆಗೂ ನಾವು ಅರೌಂಡ್ 15% ಡಿಸ್ಕೌಂಟ್ ಕೊಡ್ತೀವಿ. ಮತ್ತು IVFನ ನಿಮಗೆ ನಾವು ಕಡಿಮೆ ದರದಲ್ಲಿ ಮಾಡಿಕೊಡ್ತೀವಿ. ಎಸ್ ವೀಕ್ಷಕರೇ, ಇಲ್ಲಿ ತನಕ ನಮ್ಮ ಡಾಕ್ಟರ್ ದೀಪ್ತಿಯವರು ನಿಮಗೆ ಮಾಹಿತಿಯನ್ನು ಏನು ಕೊಟ್ಟಿದ್ದಾರೆ, ಈ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನೀವೆಲ್ಲ ಕೂಡ ನೋಡಿದ್ದೀರಿ. ವೈದ್ಯರೇ, ಎಷ್ಟೋ ಜನ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಕೂಡ ಕನ್ನಡ ಅರ್ಥ ಆಗ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ರು ಅಂತ ನಾನಂತಾದರೂ ಭಾವಿಸ್ತೇನೆ. ಯಾಕೆಂದರೆ ಎಷ್ಟೋ ಜನ ಮಕ್ಕಳಿಲ್ಲದೆ ಬಂಜೆತನ ಯಾರ ಹತ್ರ ಹೇಳ್ಕೊಳ್ಬೇಕು, ಹೇಳ್ಕೊಳ್ಳೋದೇ ಒಂದು ಮುಜುಗರ.
ಹೇಳ್ಕೊಂಬಿಟ್ರೆ ಓ ಇವ್ನಿಗೆ ಮಕ್ಕಳೇ ಆಗಲ್ಲ, ಈ ಥರದ್ದೆಲ್ಲ ಭಾವನೆಗಳು ಬರ್ತಾ ಇರ್ತವೆ. ಇದ್ರ ಮಧ್ಯೆ ಧೈರ್ಯ ಮಾಡಿ ಇವತ್ತು ಕ್ಯಾಂಪ್ಗಳಿಗೆ ಬಂದು ಈ ಥರದ್ದೆಲ್ಲ ಕೂಡ ಮಾಡಿ ಮತ್ತೆ ಮಕ್ಕಳನ್ನ ಪಡೆಯುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು, ಅವಕಾಶ ಇದೆ ಅನ್ನೋಂಥ ಮಾಹಿತಿನ ಡಾಕ್ಟರ್ ದೀಪ್ತಿಯವರು ಕೊಟ್ಟಿದ್ದಾರೆ. ನಿಮಗೆ ನಮ್ಮ ಈ ನ್ಯೂಸ್ನ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಎಲ್ಲ ಕೂಡ ನೀವು ನೋಡಿದ್ದೀರಿ. ಇಲ್ಲಿ ತನಕ ಡಾಕ್ಟರ್ ದೀಪ್ತಿಯವರು ಕೊಟ್ಟಂಥ ಏನು ಮಾಹಿತಿ ಇದೆ, ಸೊ ಈ ಮಾಹಿತಿಗೆ ತಿಳ್ಕೊಳ್ಳೋಕ್ಕೆ, ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಮಾರ್ಚ್ 8 ನೀವು ಕ್ಯಾಂಪ್ ನಡೀತಾ ಇದೆ. ಈ ಕ್ಯಾಂಪ್ಗೆ ತಪ್ಪದೇ ಬಂದು ನಿಮ್ಮ ಇನ್ನಷ್ಟು ಅನುಮಾನಗಳೇನಿದ್ದಾವೆ, ಅನುಮಾನ ಪ್ರಶ್ನೆ ಮುಖಾಂತರ ಕೇಳಿ ಪರಿಹರಿಸ್ಕೋಬೋದು ಅಂತೇಳಿ ಹೇಳ್ತೀನಿ. ನಮಸ್ಕಾರ.